ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 6 ಜನ ಆರೋಪಿಗಳಿಗೆ ಇವತ್ತು 5ನೇ ದಿನದ ಸೆರೆಮನೆ ವಾಸ. ಡಿ ಬಾಸ್ಗೆ ಶುರುವಾಗಿದೆ ಬಳ್ಳಾರಿ ಜೈಲಿನ ಭಯ. ಡಿ ಗ್ಯಾಂಗ್ ಹಿಂದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. 64ನೇ ಸೆಷನ್ ಕೋರ್ಟ್ಗೆ ಇಂದು ಖಾಕಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿಚಾರಣೆ ನಡೆಸಿ ಹಿಂದೆ ಆದೇಶ ಪ್ರಕಟವಾಗುವ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ ಪ್ರಭಾವಿ ಕೈದಿ ಅರ್ಜಿಯಲ್ಲಿ ಮಾರ್ಕ್ ಮಾಡಿದ್ದಾರೆ. ವಿಐಪಿ ಟ್ರೀಟ್ಮೆಂಟ್ ಪಡೆದಿದ್ದೇ ದಚ್ಚುಗೆ ಒಂದು ಕಡೆ ಮುಳುವಾಗಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಚ್ಚುಗೆ ರಾಜಾತಿಥ್ಯ ಸಿಕ್ಕಿತ್ತು. ತಪ್ಪು ಮರುಕಳಿಸದಂತೆ ಜೈಲಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡಿತ್ತು ಕೂಡ. ಬಳ್ಳಾರಿಗೆ ಹೋದ್ರೂ ಲಕ್ಸುರಿ ವ್ಯವಸ್ಥೆ ಐಷಾರಾಮಿ ಲೈಫ್ ದಚ್ಚುಗೆ ಸಿಗೋದಿಲ್ಲ. ಈ ಹಿಂದೆ ಕೆಲವೊಂದಷ್ಟು ಫೋಟೋಗಳು ಜೈಲಿನ ಲಾನ್ನಲ್ಲಿ ವೈರಲ್ ಆಗಿದ್ವು. ಕೈಯಲ್ಲಿ ಕಾಫಿ ಕಪ್, ಕಾಫಿ ಮಗ್ ಅನ್ನ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡಂತಹ ಫೋಟೋಸ್ಗಳು ವೈರಲ್ ಆಗಿದ್ವು. ಅದರ ಜೊತೆಗೆ ವಿಡಿಯೋ ಕಾಲ್ ಫೆಸಿಲಿಟಿ ಸಿಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಆ ಹೊತ್ತಿನಲ್ಲಿ ಮೂಡಿದ್ವು. ಅದಾದ ಮೇಲೆ ಜೈಲಾಧಿಕಾರಿಗಳು ಸೇರಿದಂತೆ ಪೊಲೀಸರು ಹೆಚ್ಚುವರಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಮತ್ತೊಂದು ಕಡೆ ಅವರ ಕುಟುಂಬದವರು ಕೂಡ ಬಳ್ಳಾರಿಗೆ ಪದೇ ಪದೇ ಹೋಗಿ ಬರೋದಕ್ಕೂ ಕೂಡ ಕೆಲವೊಂದಷ್ಟು ಕೊಂಚ ಪ್ರಾಬ್ಲಮ್ಮೇ ಆಗ್ತಾ ಇತ್ತು. ಅದ್ರ ಮಧ್ಯದಲ್ಲಿ ಈ ಹಿಂದಿನ ಕೆಲವೊಂದಷ್ಟು ಉದಾಹರಣೆಗಳನ್ನು ಅವಲೋಕನ ಮಾಡಿ ಈಗ ಮತ್ತೊಮ್ಮೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಬೆಟರ್ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಅಸಂಪ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. 64ನೇ ಸೆಷನ್ ಕೋರ್ಟ್ಗೆ ಇಂದು ಖಾಕಿ ಪಡೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಏನೇನು ವಿಚಾರಣೆ ಇದೆ ಅಂದ್ರೆ ಕಳೆದ ಬಾರಿ ಅನುಭವಿಸಿದಂಥ ಐಷಾರಾಮಿ ಜೀವನಕ್ಕೂ ಈಗ ಇನ್ ಕೇಸ್ ಸಿಕ್ಕರೂ ಸಿಗಬಹುದು ಅನ್ನುವಂಥ ಕೆಲವೊಂದಷ್ಟು ಡೌಟ್ಗಳ ಆಧಾರದ ಮೇಲೆ ಅರ್ಜಿಯನ್ನ ವಿಚಾರಣೆ ನಡೆಸಿ ಇವತ್ತಿನ ದಿನವೇ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ದರ್ಶನ್ಗೆ ಮತ್ತೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು. ಯಾಕಂದ್ರೆ 5ನೇ ದಿನ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ. ಆದರೆ ಮತ್ತೆ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಜೈಲಿನಲ್ಲಿ ಅವರು ಅನುಭವಿಸಿದಂತಹ ಲಕ್ಸುರಿಯಸ್ ಲೈಫ್ ಮತ್ತೆ ಅದು ರಿಪೀಟ್ ಆಗಬಾರದು. ಹಾಗಾಗಿ ಬಳ್ಳಾರಿಯ ಜೈಲಿನಲ್ಲಿದ್ರೆ ಬೆಟರ್ ಅಂತ ಅನ್ಸುತ್ತೆ ಎಲ್ಲರಿಗೂ. ಸಾಮಾನ್ಯ ಖೈದಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ, ದರ್ಶನ್ ಅಂಡ್ ಆರೋಪಿಗಳು ಅಥವಾ ಅವರ ಜೊತೆಲಿರುವಂತಹ ಆರೋಪಿಗಳಿಗೂ ಕೂಡ ಅದೇ ರೀತಿ ಟ್ರೀಟ್ಮೆಂಟ್. ಮುಖ್ಯವಾಗಿ ದರ್ಶನ್ ಅವರನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು, ಯಾಕಂತ ಹೇಳಿದ್ರೆ ಅವರು ಪ್ರಭಾವಿಗಳು ಈ ಹಿಂದೆ ಕೂಡ ಅವರಿಗೆ ಸಿಕ್ಕಿದಂತಹ ಲಕ್ಸುರಿಯಸ್ ಲೈಫ್ ಅನ್ನ ಕೂಡ ನೆನಪಿನಲ್ಲಿ ಇಟ್ಕೊಂಡು ಇವತ್ತಿನ ಡಿಸಿಷನ್ಗೆ ಕಾರಣವಾಗ್ತಾ ಇರುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕಾರ್ತಿಕ್. ಈಗಾಗಲೇ ದರ್ಶನ್ ಅವರನ್ನ ಮುಖ್ಯವಾಗಿ 5 ದಿನ ಆಗಿದೆ ಸೆರೆಮನೆ ವಾಸ. ಇವತ್ತಿನ ದಿನ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿಯಲ್ಲಿ ಮುಖ್ಯವಾಗಿ ಏನೇನು ಉಲ್ಲೇಖ ಆಗಿದೆ ಅಂತ. ದರ್ಶನ್ ಅವರಿಗೆ ಇದು 5ನೇ ದಿನ. ಇಲ್ಲಿ ಒಂದಷ್ಟು ಅಂಶಗಳನ್ನು SPP ಪ್ರಸನ್ನಕುಮಾರ್ ಅವರು ಮುಖ್ಯ ಅಂಶಗಳನ್ನು ತೆಗೆದುಕೊಂಡು ಒಂದಷ್ಟು ಪರಿಶೀಲನೆಗೆ ಕಳಿಸಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಮುಖ್ಯ ಅಂಶಗಳಲ್ಲಿ ಪ್ರಮುಖವಾಗಿ ಹೋದ ಸಲ ಅವರೇನು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆರೋಪಿ ನಾಗರಾಜ್ ಅವರ ಜೊತೆ ಕೂತ್ಕೊಂಡು ಕಾಫಿ ಕುಡಿತಾ ಸಿಗರೇಟ್ ಸೇದೋ ಒಂದು ಫೋಟೋ ಲೀಕ್ ಆಗಿತ್ತು. ಅದಾದ ಬಳಿಕ 9 ಜನ ಜೈಲಧಿಕಾರಿಗಳು ಸಸ್ಪೆಂಡ್ ಆಗಿರ್ತಾರೆ. ಇದನ್ನು ಸುಪ್ರೀಂ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಅದಕ್ಕೆ ADGP ದಯಾನಂದ್ ಅವರು ಕೂಡ ಸಾಕಷ್ಟು ಟೈಮ್ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಮತ್ತೆ ಉಳಿದ ಆರೋಪಿಗಳಿಗೆ VIP ಟ್ರೀಟ್ಮೆಂಟ್ ಸಿಗಬಾರ್ದು. ಹಾಗೇನಾದರೂ ಸಿಕ್ಕಂತ ಪಕ್ಷದಲ್ಲಿ ಅದರ ಸುಳಿವೇನಾದರೂ ಸಿಕ್ಕಂತ ಪಕ್ಷದಲ್ಲಿ ಎಲ್ಲರನ್ನ ಕೂಡ ಡಿಸ್ಮಿಸ್ ಮಾಡಿ ಸಸ್ಪೆಂಡ್ ಮಾಡುವಂತಹ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಪರಿಶೀಲನೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಾರ್ದು ಅನ್ನುವಂತಹ ಒಂದು ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಈಗ ಸೆಷನ್ಸ್ ಕೋರ್ಟ್ಗೆ ಈಗ ಅಪ್ಲೈ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮತ್ತೆ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಮತ್ತೆ ಉಳಿದ ಆರೋಪಿಗಳನ್ನ ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಮಾಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನೂ 2 ದಿನಗಳ ಕಾಲ ಅವಕಾಶವನ್ನ ಕೇಳಿದ್ದಾರೆ SPP ಅವರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಮೆಂಟಲ್ ಬಿಹೇವಿಯರು ಮತ್ತೆ ಅವರು ಜೈಲಿನಲ್ಲಿ ಯಾವ ರೀತಿ ನಡೆದುಕೊಳ್ತಾ ಇರ್ತಾರೆ, ಜೈಲಿನ ಅಧಿಕಾರಿಗಳ ಜೊತೆ ಯಾವ ರೀತಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಕೂಡ
ಇಲ್ಲಿ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇವತ್ತಿನ ಅಪ್ಡೇಟ್ ಹೇಳೋದಾದ್ರೆ ದರ್ಶನ್ ಅವ್ರಿಗೆ ಈಗ 5ನೇ ದಿನ ಮತ್ತೆ 2ನೇ ಸಲ ಅರೆಸ್ಟ್ ಆಗಿರೋದು. ಅಲ್ಲಿ ದೈನಂದಿನ ಒಂದು ಟೈಮ್ ಟೇಬಲ್ ಅನ್ನ ದರ್ಶನ್ ಅವರು ಫಾಲೋ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ನಾವಿಲ್ಲಿ ಬಹಳ ಸೈಕಲಾಜಿಕಲ್ ಆಂಗಲ್ ಅಲ್ಲಿ ಈ ಕೇಸನ್ನ ನೋಡ್ತಾ ಹೋಗ್ಬೇಕು. ಏನಕ್ಕಂದ್ರೆ ಒಬ್ಬ ವ್ಯಕ್ತಿಗೆ ಪ್ರಪಂಚದಲ್ಲಿ ಆಚೆ ಇರುವಾಗ ಒಂದು ಮನಸ್ಥಿತಿ ಇರುತ್ತೆ, ಜೈಲಿನ ಒಳಗಡೆ ಹೋದಾಗ ಅವನ ಮೆಂಟಲ್ ಬಿಹೇವಿಯರು ನಿಧಾನವಾಗಿ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಕೂಲಂಕುಷವಾಗಿ ಇದನ್ನೆಲ್ಲ ನೋಟಿಫೈ ಮಾಡಿಕೊಂಡು ದರ್ಶನ್ ಅವರನ್ನ ಈಗ ಪರಪ್ಪನ ಅಗ್ರಹಾರದಲ್ಲೇ ಇಟ್ಕೋಬೇಕಾ ಅಥವಾ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬೇಕಾ ಅನ್ನುವಂಥ ಒಂದು ವಿಚಾರವಾಗಿ ಪರಿಶೀಲನೆ ಬಹಳ ತೀವ್ರ ಗತಿಯಲ್ಲಿ ನಡೀತಾ ಇದೆ. ಇನ್ನು ಇವತ್ತು ದರ್ಶನ್ ಅವರು ಬೆಳಗ್ಗೆ ಉಪ್ಪಿಟ್ಟನ್ನ ಸೇವಿಸಿದ್ರು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಅವರು ಹೋದ್ಸಲ ಜೈಲಿಗೆ ಹೋದಾಗ್ಲೂ ಕೂಡ ಅಲ್ಲಿಯ ಕೈದಿಗಳ ಜೊತೆ ಮಾತನಾಡ್ತಾ ಇರಲಿಲ್ಲ, ಮೌನಕ್ಕೆ ಶರಣಾಗಿ ಹೋಗಿದ್ರು. ಆದರೆ ಈ ಸಲ ಹೋಗುವಾಗ ಎಲ್ಲ ಜೈಲಿನ ಅಧಿಕಾರಿಗಳ ಜೊತೆ ನಗ್ನಗ್ತಾ ಮಾತಾಡಿಕೊಂಡು ಸೆಲ್ಯೂಟ್ ಹೊಡ್ಕೊಂಡು ಮತ್ತೆ ಅಲ್ಲಿ ಇರುವಂತಹ ಕೈದಿಗಳ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಇನ್ಫಾರ್ಮೇಶನ್ ಕೂಡ ಬಂದಿದೆ. ಜೊತೆಗೆ ಅಲ್ಲಿ ಜೈಲಿನ ಗ್ರಂಥಾಲಯದಲ್ಲಿ ಕೆಲವೊಂದು ಪುಸ್ತಕಗಳನ್ನ ಕೂಡ ದರ್ಶನ್ ಅವರು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಕ್ಕಂದ್ರೆ ತುಂಬಾ ಹೊತ್ತು ಒಬ್ಬ ವ್ಯಕ್ತಿ 4 ಗೋಡೆಯ ಮಧ್ಯೆ ಇರೋದು ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಪುಸ್ತಕಗಳನ್ನ ಓದ್ತಾ ಬಹುಶಃ ಮಾನಸಿಕ ಬದಲಾವಣೆಗೆ ಏನಾದರೂ ಕೈ ಹಾಕಿದ್ರ ದರ್ಶನ್ ಅವರು ಅನ್ನೋದು ಕೂಡ ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಡಯಾನ. ಓಕೆ ಕಾರ್ತಿಕ್, ಇಫ್ ಇನ್ ಕೇಸ್ ಇವತ್ತೇನಾದರೂ ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ದರ್ಶನ್ ಅವರ ಮುಂದಿರುವಂತ ಸವಾಲುಗಳೇನು ಅಂತ? ಡೇನಾ, ಈಗಾಗಲೇ ದರ್ಶನ್ ಪರ ವಕೀಲರು ಈಗ ಮುಂದಿನ ಒಂದು ಹಂತಕ್ಕೆ ಬೇಲ್ ಅಪ್ಲಿಕೇಶನ್ ಅನ್ನ ಈಗ ಮತ್ತೆ ಹೇಗೆ ಸಬ್ಮಿಟ್ ಮಾಡಬೇಕು ಅನ್ನೋವಂಥ ವಿಚಾರದಲ್ಲಿ ಹೋರಾಟ ಇದ್ದಿದ್ದೆ ಅದು. ಆದರೆ ಈಗ ಒಂದಷ್ಟು ಕಾನೂನು ಸಲಹೆಗಾರರು ಹೇಳೋ ಪ್ರಕಾರ 48 ದಿನಗಳ ಕಾಲ ಇನ್ನು ಮತ್ತೆ ನೆಕ್ಸ್ಟ್ ಬೇಲ್ ಅಪ್ಲಿಕೇಶನ್ ಸಾಧ್ಯವಿಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ 6 ತಿಂಗಳುಗಳ ಕಾಲಾವಧಿ ತೆಗೆದುಕೊಂಡು ಆ ನಂತರ ಸುಪ್ರೀಂ ಕೋರ್ಟ್ಗೆ ಅಪ್ಲೈ ಮಾಡ್ಬೋದು ಅಂತ. ಏನಕ್ಕಂದ್ರೆ ಇದು ಹೈಕೋರ್ಟ್ ಈಗ ಜಾಮೀನು ಕೊಟ್ಟಂತ ಬೆನ್ನಲ್ಲೂ ಕೂಡ ಈಗ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿರುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಯಾಮಗಳು ಅಲ್ಲಿ ಓಪನ್ ಆಗಿ ಹೋಗಿದೆ. ಸುಪ್ರೀಂ ಕೋರ್ಟ್ ಈಗ ಜಾಮೀನು ರದ್ದುಗೊಳಿಸಿರೋದ್ರಿಂದ ಅತಿ ಶೀಘ್ರದಲ್ಲೇ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಒಂದಷ್ಟು ಕಾನೂನು ಸಲಹೆಗಳನ್ನು ಫಾಲೋ ಮಾಡ್ತಾನೆ ಯಾವ ರೀತಿ ದರ್ಶನ್ ಅವರನ್ನ ಬಚಾವ್ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಅವರ ಪರ ವಕೀಲರಾಗಿರುವಂಥ ಸುನೀಲ್ ಅವರು ಈಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಒಂದಷ್ಟು ಜನ ಕಾನೂನು ಸಲಹೆಗಾರರು ಹೇಳೋ ಪ್ರಕಾರ ಕೂಡ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಕೇಸಿನ ದಿಕ್ಕನ್ನ ಹಾದಿಯನ್ನ ತಪ್ಪಿಸುವಂಥ ಪ್ರಯತ್ನವನ್ನ ಮಾಡಿರೋ ಅಂಶಗಳೇನಾದರೂ ಕಂಡು ಬಂದರೆ ಅವ್ರಿಗೆ ಪರ್ಮನೆಂಟ್ ಆಗಿ ಬೇಲ್ ಸಿಗೋದು ಬಹಳ ಕಷ್ಟ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಅವರು ಆಚೆಗಡೆ ಬಂದ ಮೇಲೂ ಕೂಡ ಡೆವಿಲ್ ಚಿತ್ರದ ಶೂಟಿಂಗಲ್ಲಿ ಒಂದು ಕಡೆ ಬ್ಯುಸಿಯಾಗಿರ್ತಾರೆ. ಮತ್ತು ಇಲ್ಲಿ ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಯಾವೆಲ್ಲ ಮೌಖಿಕ ಹೇಳಿಕೆಗಳು ಕೊಟ್ಟಿದ್ರು ಅವರ ಜೊತೆಗೆ ಕೂಡ ಸಾರ್ವಜನಿಕ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳೋದು ಮಾಡಿರ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಅಪರಾಧವನ್ನ ಹತ್ತಿಕ್ಕುವಂತ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಇದೆಲ್ಲವೂ ಬಹಳ ತಪ್ಪು. ಹಾಗಾಗಿ ಇದು ಯಾವ ಒಂದು ಕೆಲಸಗಳಿಗೂ ಕೂಡ ನೀವು ಆಸ್ಪದ ಕೊಡಬಾರ್ದು ಅನ್ನೋಂಥ ನಿಟ್ಟಿನಲ್ಲೇ SPP ಈಗ ಒಂದಷ್ಟು ಪರಿಶೀಲನೆಗಳನ್ನ ಸದ್ಯದಲ್ಲೇ ಸಬ್ಮಿಟ್ ಮಾಡಬೇಕಾಗತ್ತೆ ಡಯಾನ. ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಇಫ್ ಇನ್ ಕೇಸ್ ಏನಾದರೂ ದರ್ಶನ್ ಅವರೇನಾದರೂ ಬಳ್ಳಾರಿಗೆ ಶಿಫ್ಟ್ ಆದರೆ ಕೆಲವೊಂದಷ್ಟು ಸವಾಲುಗಳನ್ನು ಎದುರಿಸಲೇಬೇಕಾಗತ್ತೆ.